ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ಸ್ತೋತ್ರಿಯ ಬ್ರಹ್ಮನಿಷ್ಠರಾದಂಥ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರಿಗೂ ಸದ್ಗುರು ಮಾರ್ತಂಡ ಸಾವಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ, ಇದು ವೇದಾಂತ ಗ್ರಂಥ ಎಲ್ಲಾದರೂ ಸಿಕ್ಕರೆ ನೀವು ತಗೊಳ್ಬೋದು, ತಗೊಂಡು ನೋಡ್ತಾ ಇದ್ರೆ ಒಳ್ಳೆಯದು. ಈಗ ಹಿಂದೆ ಕೂಡ ಈ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚಾರ್ಯ ಸ್ಥಳದ ಆಧಾರದ ವಿಷಯ 6ನೆಯ ಪದ. ಈಗ ಹಿಂದೆ ಕೂಡ ಹಲವಾರು ವಿಚಾರಗಳನ್ನು ಹೇಳಿದರು. ಯಾಕಂತಂದ್ರೆ ಹಿಂದೆ ಕೂಡ ಯಾವುದು ಅಂತಂದ್ರೆ ತನ್ನೊಳು ಸುಖ ದುಃಖ ಮೋಹಾದಿಗಳು ತೋರಲು ಉನ್ನಿಪ್ಪುದು ಅವನ್ನೆಲ್ಲ ಗುಣಮಯವೆಂದು ಅಂತ ಹೇಳಿದರು. ಈಗ 6ನೆಯ ಪದದಲ್ಲಿ ಹೇಳ್ತಾರೆ. ಏನು ಹೇಳ್ತಾರಪ್ಪ ಅಂತಂದ್ರೆ, ಮನಸ್ಸನ್ನು ನಿಗ್ರಹ ಮಾಡುವಂಥದ್ದು ಬಹಳ ಕಠಿಣ ಅದಪ್ಪ. ಅದಕ್ಕೆ ಅದು ಮನಸ್ಸನ್ನು ನಿಲ್ಲಿಸುವಂಥ ವಿಚಾರವನ್ನು ಈ ಮುಂದಿನ ಪದದಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದ್ರೆ, ಈ ಮನಸ್ಸು ಅನ್ನುವಂಥದ್ದು ಮರ್ಕಟಕ್ಕೂ ಹೋಲಿಸಿದ್ದಾರೆ. ಈ ಪದದಲ್ಲಿ ಈ ಒಂದು ವಿಚಾರದಲ್ಲಿ ನಿಜಗೊಂಡರು ಕೋಗಿಲೆ ಚೆಲುವ ಕೋಗಿಲೆ ಅಂತ ಕೂಡ ಮುದ್ದು ಮಾಡಿದ್ದಾರೆ. ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಓಡಿದ ತಕ್ಷಣವೇ ಕೆಲವು ಸಲ ಜೋರಾಗಿ ಅಳಕ್ಕೆ ಶುರು ಮಾಡಿಬಿಡ್ತಾವೆ. ಅದನ್ನು ಸ್ವಲ್ಪ ಮುದ್ದು ಮಾಡಿದಗಳೇ ಇದು ಮಾಡ್ತಾವೆ, ಸುಮ್ಮನೆ ಆಗ್ತಾವೆ. ಆ ರೀತಿ ಆ ಮನಸ್ಸನ್ನುವಂಥದ್ದು ಕೂಡ ಅದು ಹಠ ಮಾಡ್ತಿತ್ತಂದ್ರೆ ಅದಕ್ಕೆ ಮುದ್ದು ಮಾಡಬೇಕು ಅಂತ ಹೇಳ್ತಾರೆ. ಯಾರು ಮಂದಿ ಮನಸ್ಸಿಗೆಲ್ಲ ನಮ್ಮ ಮನಸ್ಸುಗಳಿಗೆ. ಅದಕ್ಕೆ ಈ ಮನಸ್ಸನ್ನು ನಿಗ್ರಹ ಮಾಡುವುದು ಅತೀ ಕಠಿಣ ಐತೆ ನೋಡಪ್ಪ ಅಂತ ಹೇಳಿ 6ನೇ ಪದದಲ್ಲಿ ಹೇಳ್ತಾರೆ. ತಡೆಯುವುದಾಗದು ತನಗೆ ಅಗಣಿತ ವಿಷಯದೋಳು ಎಡೆಯಾಡುವ ಅತಿ ಚಪಲತೆಯ ಚಿತ್ತವನು ಅಂತ ಹೇಳ್ತಾರೆ. ಚಿತ್ತವನ್ನು ಅಂತಂದರೆ ಕೆಲವು ಸಲ ಪರಬ್ರಹ್ಮಕ್ಕೂ ಹೋಲಿಸ್ತಾರೆ, ಕೆಲವು ಸಲ ಮನಸ್ಸಿಗೂ ಕೂಡ ಹೇಳ್ತಾರೆ ಅವರು. ಯಾಕಂದ್ರೆ ಸಮಯ ಯಾವುದು ಸಂದರ್ಭ ಬಂದಿರ್ತದೆ ಆ ಟೈಮ್ನಲ್ಲಿ ಆ ವಿಚಾರವನ್ನು ತಗೊಳ್ಬೇಕು. ಯಾಕಂದರೆ ಚಿತ್ತು ಅಂದಾಗ ಪರಬ್ರಹ್ಮ ಐತಲ್ರಿ ಅಂತ ಅಂದ್ಕೊಳ್ಬಾರ್ದು. ಇಲ್ಲಿ ಚಿತ್ತು ಅಂದರೆ ಮನಸ್ಸು ಕೂಡ ಆಗ್ತದೆ. ತಡೆಯುವುದಾಗದು ತನಗೆ ಅಗಣಿತ. ಅಗಣಿತ ಅಂತಂದ್ರೆ ಅಸಂಖ್ಯಾತವಾದಂಥ ವಿಷಯಗಳು. ಅಸಂಖ್ಯಾತ ಅಂದರೆ ಲೆಕ್ಕಕ್ಕೆ ಬರದೇ ಇರುವಂಥ ವಿಷಯಗಳಲ್ಲಿ ಎಡೆಯಾಡುವ ಅಂದ್ರೆ ಸಂಚರಿಸುವ ಅತಿ ಚಪಲತೆಯು ಬಹು ಚಂಚಲವಾದಂಥ ಮನಸ್ಸನ್ನು ತನಗೆ ನಿಲ್ಲಿಸಲಾಗದು, ಆಗಲಾರದು, ತಡಿಲಿಕ್ಕೆ ಆಗಲಾರದು. ಆ ಮನಸ್ಸು ತಡಿಲಿಕ್ಕೆ ಆಗೋದಿಲ್ಲ ನೋಡಪ್ಪ. ಹೆಂಗದ ಮನಸ್ಸು ಅಂತ ಹೇಳ್ತಾರೆ. ಯಾಕಂತಂದ್ರೆ ಸುಖ ದುಃಖ ಈಗ ಹಿಂದೆ ಕೂಡ ಹೇಳಿದ್ರು, ತಮೋ ಗುಣಗಳಿಂದ ಸುಖ ದುಃಖಕ್ಕೆ ಕಾರಣ ಆಗಿರ್ತಾವೆ ಅಂತ ಹೇಳಿದರು. ಆದರೆ ಮನಸ್ಸು ನಿಲ್ಲುವುದಿಲ್ಲ. ಯಾಕಂತಂದ್ರೆ ಅಸಂಖ್ಯಾತವಾಗಿದ್ದ ವಿಷಯಗಳಲ್ಲಿ ಹರಿದಾಡುವಂಥ ಮನಸ್ಸು ಇದನ್ನು ಅತಿ ಚಂಚಲವಾಗ್ಯದ. ಯಾಕಂತಂದ್ರೆ ಈ ಕೋಲ್ ಮಿಂಚು ಒಮ್ಮದೊಮ್ಮೆಲೆ ಹೊಡೆದು ಹೆಂಗೆ ಮಾಯ ಆಗಿಬಿಡ್ತದ ಹಂಗೆ ಗಿಡ ಕೂಡ ಚಂಚಲ ಆಗಿರ್ತದೆ. ಒಂದು ಸಲ ಹಿಂಗೆ ನಿಂತಿರ್ತದೆ, ಗಾಳಿ ಬಂದಗಳನ್ನ ಹಿಂಗೆ ಅಲುಗಾಡ್ತದೆ. ಒಂದು ಕ್ಷಣ ಮಾತ್ರ ಸುಮ್ಮಿರಂಗಿಲ್ಲ. ಹಂಗೆ ಇದು ಸದಾ ಯಾವುದಾದ್ರೂ ಒಂದು ವಿಚಾರದಿಂದ ಈ ಮನಸ್ಸು ಬರೀ ತೊಳಲ್ತಾಡ್ತಾ ಇರ್ತದೆ. ಆ ಕಡೆ ಹೋಗೋದು ಈ ಕಡೆ ಹೋಗೋದು, ಅದು ವಿಚಾರ ಮಾಡೋದು ಇದು ವಿಚಾರ ಮಾಡೋದು. ಹುಟ್ಟಿನಿಂದ ಸಾಯೋವರೆಗೂ ಈ ಮನಸ್ಸೇ ಎಲ್ಲಕ್ಕೂ ಕಾರಣ ಆಗ್ಯದ. ಅದಕ್ಕೆ ಇಲ್ಲಿ ಬಂಧಕ್ಕೂ ಕಾರಣ ಆಗ್ಯದ, ಮೋಕ್ಷಕ್ಕೂ ಕಾರಣ ಆಗ್ಯದ, ಎಲ್ಲದಕ್ಕೂ ಕಾರಣ ಆದದ್ದು ಇದು ಮನಸ್ಸೇ ಅದ. ಅದಕ್ಕೆ ಇಲ್ಲಿ ಕೂಡ ಮನಸ್ಸನ್ನು ಹೆಂಗ್ರಿ ಸಮಾಧಾನ ಮಾಡಬೇಕು ಅಂತ ಅಂದರೂ ಕೂಡ ಇಲ್ಲಿ ಹೇಳ್ತಾರೆ, ಇದನ್ನು ಮನಸ್ಸನ್ನು ತಡೆಯೋಕ್ಕೆ ಆಗೋದಿಲ್ಲ ಅಂದಮೇಲೆ ಸತ್ವಗುಣವನ್ನು ಯಾಕೆ ಇಟ್ಕೊಳ್ಬೇಕು? ಯಾಕಂದರೆ ಸತ್ವಗುಣದಿಂದ ಸಮಾಧಾನ ಆಗ್ತದ ಅಂತ ಹೇಳಿದರೆ, ಸತ್ವಗುಣದಿಂದ ಯಾಕೆ ಅದನ್ನು ನಿಲ್ಸೋಕ್ಕಾಗಲ್ಲ ಅಂತಂದರೂ ಕೂಡ ಮನಸ್ಸನ್ನು ನಿಗ್ರಹ ಮಾಡ್ಲಿಕ್ಕೆ ಬರ್ತದೆ. ಹೆಂಗೆ ಬರ್ತದಪ್ಪ ಅಂತಂದ್ರೆ, ಮನಸ್ಸು 4 ರೀತಿಯಿಂದ ಕೂಡಿರ್. ಯಾಕಂದರೆ 4 ರೀತಿಯಿಂದ ಕೂಡಿರುವುದರಿಂದ ಒಂದನೇದು ಸ್ವಾಭಾವಿಕವಾಗಿ ಮನಸ್ಸು ಚಂಚಲ ಇರ್ತದೆ. 4 ರೀತಿಯಿಂದ ಕೂಡ್ಯದ ಮನಸ್ಸುಗಳು. ಸ್ವಾಭಾವಿಕವಾಗಿ ಚಂಚಲದಿಂದ ಕೂಡಿದಂಥದ್ದು ಒಂದನೆಯದು. ಎರಡನೆಯದು ಸಂಶಯಾದಿಯಿಂದ ಕೂಡಿರ್ತದೆ ಮನಸ್ಸು, ಎರಡನೆಯದು. ಯಾಕಂತಂದ್ರೆ ಮತ್ತೆ ಇಲ್ಲಿ ಹೇಳ್ತಾರೆ, ಮತ್ತು ಯಾವುದು ಅಂತಂದ್ರೆ
ಮನಸ್ಸು ದುರ್ಗುಣದಿಂದ ಕೂಡಿರ್ತದೆ ಕೆಲವು ಸಲ. ಅದು ಮೂರನೇದು, ದುರ್ಗುಣದಿಂದ ಚಂಚಲವಾಗಿರುವಂಥದ್ದು. ಆಮೇಲೆ ನಾಲ್ಕನೆಯದ್ದು ಮೋಹದಿಂದ ಚಂಚಲವಾದಂಥದ್ದು. 4 ರೀತಿಯಿಂದ ಕೂಡಿರ್ತದೆ ಮನಸ್ಸು. ಒಂದು ಸ್ವಾಭಾವಿಕವಾಗಿ ಚಂಚಲವಾಗಿರ್ತದೆ, ಇನ್ನು ಒಂದು ಸಂಶಯಾದಿಗಳಿಂದ ಚಂಚಲವಾಗಿರ್ತದೆ, ಮೂರನೆಯದು ದುರ್ಗುಣಗಳಿಂದ ಕೂಡಿ ಚಂಚಲವಾಗಿರ್ತದೆ, ನಾಲ್ಕನೆಯದು ಮೋಹದಿಂದ ಕೂಡಿ ಚಂಚಲವಾಗಿರ್ತದೆ. ಅಂದರೆ ಮತ್ತು ಇವನ್ನ ಹೆಂಗ್ರಿ ನಿಗ್ರಹ ಮಾಡೋಕ್ಕೆ ಬರ್ತದಪ್ಪ? ಮತ್ತು ಈ ರೀತಿಯಿಂದ ಕೂಡಿದಂಥ ಮನಸ್ಸನ್ನು ನಾವು ಹೆಂಗೆ ನಿಗ್ರಹ ಮಾಡ್ಕೊಳ್ಬೇಕು ಅಂದ್ರೆ ಅದಕ್ಕೂ ಒಂದು ವಿಚಾರಗಳನ್ನು ಹೇಳ್ತಾರೆ ಅವರು. ಯಾಕಂದರೆ ಸ್ವಾಭಾವಿಕವಾಗಿ ಮನಸ್ಸು ಚಂಚಲವಾಗಿರ್ತದೆ ಅಂತಂದ್ರೆ ಈ ಮನಸ್ಸು ಗಾಳಿಯಿಂದ ಆಗಿರ್ತದೆ. ಯಾಕಂದರೆ ಪಂಚಭೂತದ ಒಂದು ವಾಯುವಿನ ಅಂಶದಿಂದ ಈ ಮನಸ್ಸಾಗ್ಯದ. ಯಾಕಂದ್ರೆ ವಾಯುವಿನ ಗಿಡ ನಟ್ಟಿರ್ತದೆ, ಆಮೇಲೆ ಈ ಗಾಳಿಯಿಂದ ಗಿಡ ಹಿಂಗೆ ಅಲುಗಾಡ್ತಿರ್ತದೆ. ಅಲ್ಲಿ ಏನು ಕಾರಣ ಅಂದ್ರೆ ಗಾಳಿಯಿಂದ. ಅದೇ ರೀತಿ ಮನಸ್ಸು ಕೂಡ ಗಾಳಿಯಿಂದ ಆಗ್ಯದ, ವಾಯುವಿನಿಂದ ಆದಂಥ ಮನಸ್ಸು ಸ್ವಾಭಾವಿಕವಾಗಿ ಚಂಚಲವಾಗ್ಯದ. ಆ ಮನಸ್ಸನ್ನು ನಿಗ್ರಹ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಯಾವುದರಿಂದ ಮಾಡ್ಕೋಬೇಕಪ್ಪ ಅಂತಂದರೆ ಪ್ರಾಣಾಯಾಮ. ಎಷ್ಟೇ ಒಂದು ಮನಸ್ಸನ್ನು ತಡಿಬೇಕಂತೀನ್ರಿ, ಆಗನೇ ಒಲ್ದ್ರಿ, ಹೆಂಗೆಂಗೋ ಆಗ್ತದ್ರಿ ಅಂತೇನು ಅಂತಾರ. ಮನಸ್ಸು ಸ್ವಾಭಾವಿಕವಾಗಿ ಚಂಚಲವಾಗಿತ್ತಂದ್ರೆ ಅದನ್ನು ತಡಿಬೇಕಾದ್ರೆ ಪ್ರಾಣಾಯಾಮ ಮೂಲಕ ಆ ಮನಸ್ಸನ್ನು ತಡಿಬೋದು. ಎರಡನೆಯದ್ದು ಹೇಳ್ತಾರ, ಸಂಶಯದಿಂದ ಮನಸ್ಸು ಏನಾಗಿರ್ತದ ಅಂತಂದರೆ ಚಂಚಲವಾಗಿದ್ದರೆ, ಅದು ಅಂದ್ರೇನು ಇದು ಅಂದ್ರೇನು ಹಾಗೆ ಹೀಗೆ ಅಂತಂದ್ರೇನು ಅಂತ ಏನಾದರೂ ಆ ರೀತಿಯಿಂದ ಮನಸ್ಸು ಚಂಚಲವಾಗಿದ್ದರೆ ಶ್ರವಣಾದಿಗಳಿಂದ ಅದನ್ನು ನಿಗ್ರಹ ಮಾಡಲಿಕ್ಕೆ ಬರ್ತದೆ. ಶ್ರವಣಾದಿ ಅಂತಂದರೆ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ ಶ್ರವಣಾದಿ ಅಂತಂದಾಗ ಸದ್ಗುರುಗಳ ವಾಕ್ಯಗಳನ್ನು ಕೇಳಿದಾಗ, ಮಹಾತ್ಮರ ವಾಕ್ಯಗಳನ್ನು ಕೇಳಿದಾಗ, ಚರಿತ್ರೆಗಳನ್ನು ನೋಡಿದಾಗ, ಒಟ್ಟಿನಲ್ಲಿ ಸಜ್ಜನರ ಸಹವಾಸ ಮಾಡಿದಾಗ ಈ ಸಂಶಯಾದಿಗಳಿಂದ ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಬರ್ತದೆ. ಆಮೇಲೆ ಈ ಏನು ಶ್ರವಣ ಮನನ ನಿಧಿಧ್ಯಾಸನದಿಂದ ಸಂಶಯಾದಿಗಳನ್ನು ಹೋಗಲಾಡಿಸಿ ಆ ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಬರ್ತದೆ. ಎರಡನೆಯದ್ದು. ಮೂರನೆಯದ್ದು ಯಾವ ರೀತಿಯಿಂದ ದುರ್ಗುಣದಿಂದ ಕೂಡಿದಂಥ ಮನಸ್ಸು ಚಂಚಲವಾಗಿರ್ತದೆ, ಅದು ಯಾವುದರಿಂದ ನಾವು ನಿಗ್ರಹ ಮಾಡ್ಕೊಳ್ಬೇಕಂದ್ರೆ ಸಜ್ಜನರ ಸಹವಾಸದಿಂದ. ಯಾಕಂದ್ರೆ ಸಜ್ಜನರ ಸಹವಾಸದಿಂದ ಸದ್ಗುಣಗಳನ್ನು ಸಂಪಾದನೆ ಮಾಡ್ಕೊಳ್ಬೇಕಾಗ್ತದೆ. ಆ ಸಜ್ಜನರ ಸಹವಾಸದಿಂದ ಸದ್ಗುಣಗಳು ಸಂಪಾದಿಸುವುದರಿಂದ ಈ ದುರ್ಗುಣಗಳಿಂದ ಕೂಡಿದಂಥ ಮನಸ್ಸು ನಿಗ್ರಹ ಆಗ್ತದೆ. ಮತ್ತು ನಾಲ್ಕನೆಯದು ಏನಪ್ಪ, ಮೋಹದಿಂದ ಮನಸ್ಸು ಚಂಚಲವಾಗಿದ್ದರೆ, ಮೋಹಾದಿಗಳು. ಯಾಕಂದ್ರೆ ಪ್ರತಿಯೊಂದು ಈ ಶರೀರದ ಮೇಲೆ ಮೋಹ ಇಡುವಂಥದ್ದೇ ಒಂದು ದೊಡ್ಡ ಪಾಪದ ಕೆಲಸ. ಯಾಕಂದರೆ ಇದ್ರ ಮೇಲೆ ಮೋಹ ಇಡುವಂಥದ್ದು, ಉಳಿದಂಥವು ಎಲ್ಲದ್ರ ಮೇಲೆ ಮೋಹಗಳಂತೂ ಬಂದೇ ಬರ್ತದೆ. ಮಕ್ಕಳ ಮೇಲೆ ಆಗಿರ್ಬೋದು, ಗಂಡನ ಮೇಲೆ ಆಗಿರ್ಬೋದು, ಸಂಸಾರ ಮೇಲೆ ಆಗಿರ್ಬೋದು, ಹಲವಾರು ರೀತಿಯಿಂದ ಅದ್ರ ಮೇಲೆ ಮೋಹ ಇಟ್ಟದಕ್ಕೆ ಮನಸ್ಸಲ್ಲಿ ಚಂಚಲವಾಗಿರ್ತದೆ. ಹಂಗಾದ್ರೆ ಹಿಂಗಿದ್ರೆ ಇದಾದರೆ ಹೆಂಗಾಗಬಾರ್ದಾಗಿದ್ದು, ಹಲವಾರು ರೀತಿಯಿಂದ ಮನಸ್ಸಲ್ಲಿ ಚಂಚಲ ಆಗಿತ್ತು ಅಂತಂದರೆ ಅದು ಯಾವುದರಿಂದ ನಿಗ್ರಹ ಮಾಡ್ಕೊಳ್ಬಹುದು ಅಂದರೆ ವೈರಾಗ್ಯದಿಂದ ನಿಗ್ರಹ ಮಾಡ್ಕೊಳಕ್ಕೆ ಬರ್ತದೆ. ಇವು 4 ರೀತಿಯಿಂದ ಮನಸ್ಸುಗಳು ಅದಕ್ಕೆ ಎಲ್ಲರೂ ಕೇಳ್ತಾರೆ, ಒಬ್ಬೊಬ್ರದ್ದು ಒಂದೊಂದು ಲೋಕಗಳು ಅದಾವೆ ಒಬ್ಬೊಬ್ರದ್ದು. ಯಾಕೆ ಅದಕ್ಕೆ ಹೇಳ್ತಾರೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಏನು ಹೇಳ್ತಾರೆ. ಒಬ್ಬೊಬ್ರದ್ದು ಒಂದೊಂದು ಲೋಕಗಳು. ಈಗ ಹತ್ತಿ ಹಣ್ಣು ಒಂದು ಗಿಡಕ್ಕೆ ಹತ್ತಿ ಹಣ್ಣು ಸಾವಿರಾರು ಆಗಿರ್ತಾವೆ. ಆದ್ರೆ ಅದು ಒಂದೊಂದು ಹತ್ತಿ ಹಣ್ಣಿನಲ್ಲಿ ಒಂದೊಂದು ಬ್ರಹ್ಮಾಂಡಗಳು. ಒಳಗಡೆ ನೋಡಿದರೆ ಬರೀ ಇಟ್ಟಿಟ್ಟು ಸಣ್ಣ ಬೀಜಗಳು ಇರ್ತಾವೆ, ಹುಳುಗಳು ಇರ್ತಾವೆ, ನಾನಾ ರೀತಿಯಿಂದ ಇರ್ತಾವೆ. ಆದರೆ ಎಲ್ಲಿ ಆಗ್ಯದಪ್ಪ ಅಂದ್ರೆ ಒಂದು ಗಿಡಕ್ಕೆ ಆದಂಥ ಹತ್ತಿ ಹಣ್ಣುಗಳು ಭಾಳ ಸಾವಿರಾರು ಹಣ್ಣುಗಳಾಗಿರ್ತಾವೆ. ಅದ್ರ ಒಂದೊಂದು ಪ್ರಪಂಚ ಅದ್ರದ್ದು ಬೇರೆ. ಅದೇ ರೀತಿ ಈ ಒಂದು ಒಬ್ಬೊಬ್ಬರು ಒಂದೊಂದು ರೀತಿ ಕಾಣ್ತಾರೆ. ಅಂದ್ರೆ ಅವರವರ ಭಾವನೆಗಳು, ಅವರವರ ವಿಚಾರಗಳು, ಅವರವರ ಪಾಪ ಪುಣ್ಯಗಳು ಎಲ್ಲರಂತ ಒಂದು ಮನೆಗೆ ಎಲ್ಲರೂ ಇರ್ತಾರಂದ್ರೆ ಎಲ್ಲರೂ ಒಂದೇ ರೀತಿಯಿಂದ ಸುಖದಿಂದ ಇರೋಕ್ಕಾಗಂಗಿಲ್ಲ, ಒಂದೇ ರೀತಿಯಿಂದ ಮನಸ್ಸಾದಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಒಬ್ಬೊಬ್ಬರ ಮನಸ್ಸು ಸ್ವಾಭಾವಿಕವಾಗಿ ಚಂಚಲವಾಗಿರ್ತದೆ, ಒಬ್ಬರ ಮನಸ್ಸು ಸಂಶಯಾದಿಗಳಿಂದ ಚಂಚಲಾಗಿರ್ತದೆ, ಒಬ್ಬೊಬ್ಬರು ದುರ್ಗುಣಗಳಿಂದ ಚಂಚಲಾಗಿರ್ತದೆ, ಒಬ್ಬೊಬ್ಬರು ಮೋಹದಿಂದ ಚಂಚಲಾಗಿರ್ತದೆ. ಎಲ್ಲರೂ ಒಂದೇ ಥರದ ಮನಸ್ಸಿನವರಂತ ಜಗತ್ತಿನಲ್ಲಿ ಯಾರಿಗೂ ಹೇಳೋಕ್ಕೆ ಸಾಧ್ಯ ಇಲ್ಲ.
ಅವರವರ ಮನಸ್ಸುಗಳು ಬೇರೆ, ಅವರವರ ಪಾಪಕರ್ಮಗಳು ಬೇರೆ, ಅವರವರ ಶರೀರಗಳು ಬೇರೆ, ಅವರವರ ವಿಚಾರಗಳ ಬೇರೆ, ಅವರವರ ಭಾವನೆಗಳು ಬೇರೆ, ಎಲ್ಲ 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 ವ್ಯತ್ಯಾಸಗಳು. ಅದಕ್ಕೆ ಇಲ್ಲಿ ಕೂಡ ಇಂಥ ಮನಸ್ಸನ್ನು ಇದ್ದರೆ, ಈ 4 ರೀತಿಯಿಂದ ಇದ್ದರೆ ಈ ಮನಸ್ಸನ್ನು ತಡಿಲಿಕ್ಕೆ ಬರ್ತದಪ್ಪ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಅರ್ಜುನ ಕೂಡ ಕೃಷ್ಣ ಪರಮಾತ್ಮ ಕೂಡ ಅರ್ಜುನನಿಗೆ ಹೇಳ್ತಾನೆ, ಎಲೆ ಅರ್ಜುನನೇ, ಮನಸ್ಸನ್ನು ನಿಗ್ರಹ ಮಾಡೋದು ಅತಿ ಕಠಿಣ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಯಾಕಂತಂದ್ರೆ ಇದು ಅಭ್ಯಾಸ ಬಲ. ಆ ಮನಸ್ಸನ್ನು ನಿಗ್ರಹ ಮಾಡಬೇಕಾಗಿತ್ತಂದ್ರೆ ಬಹಳ ಅಭ್ಯಾಸ ಬಲದಿಂದ, ವೈರಾಗ್ಯದಿಂದಲೂ ನಿಗ್ರಹ ಮಾಡೋಕ್ಕೆ ಬರ್ತದೆ ಅಂತ ಕೂಡ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಮನಸ್ಸನ್ನು ನಿಗ್ರಹ ಮಾಡುವಂಥ ವಿಶೇಷವಾದ ಪುಣ್ಯದ ಫಲದಿಂದ ಅದನ್ನು, ಯಾಕಂತಂದ್ರೆ ಮನಸ್ಸನ್ನು ನಿಲ್ಲಿಸುವಂಥದಕ್ಕೂ ಕೂಡ ಪುಣ್ಯದ ಫಲದಿಂದ ಕೂಡ ನಿಲ್ಲಿಸ್ಬೋದು. ಈಗ ಇಲ್ಲಿ ಹೇಳ್ತಾರೆ, ಆ ಪುಣ್ಯದ ಫಲ ಇರಲಿಲ್ಲ ಅಂತಂದರೆ ಸಂಸಾರಿಯಾಗಿದ್ದ ಜೀವನು ಸುಮ್ಮನೆ ಮನಸ್ಸನ್ನು ಗೆಲ್ಲಲಿಕ್ಕೆ ಬರಂಗಿಲ್ಲ, ಆಗೋದಿಲ್ಲ. ಅದಕ್ಕೆ ಈ ಮುಂದಿನ ಪದದಿಂದ ಹೇಳ್ತಾರೆ ಏನಂದ್ರೆ, ಆ ಒಂದು ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಪುಣ್ಯದ ಒಂದು ಫಲನೂ ಬೇಕದು. ಆ ಫಲ ಇರದೇ ಇದ್ರೆ ಆ ಜೀವಾತ್ಮ ಸಂಸಾರದಲ್ಲಿ ಹೊರಳಾಡ್ತಾನೆ, ಅಲ್ಲಿ ಆ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಮುಂದಿನ ಪದದಲ್ಲಿ ಹೇಳ್ತಾರೆ. ಯಾವ ರೀತಿ ಹೇಳ್ತಾರೆ ಅಂತಂದ್ರೆ, ತಡೆಯುವುದಾಗದು ತನಗೆ ಅಗಣಿತ ವಿಷಯದೊಳಗೆ ಆಡುವ ಅತಿ ಚಪಲತೆ ಚಿತ್ತವನು ಅಂತ ಹೇಳಿದ್ರು. ಈ 1ನೇ ನುಡಿಯಲ್ಲಿ ಹೇಳ್ತಾರೆ, ಧರೆಯನ್ನು ಅಜೀನದಂತೆ ಸುರಳಲಹುದು, ಮೇರುಗಿರಿಯ ನಂಗುಲಿಯ ಕೊನೆಯೋಳಾನಲಹುದು, ಶರದಿಯ ನೊಮ್ಮೆ ಪಾನವ ಮಾಡಲಹುದು, ಸೈ ತೀರಿಸಬಾರದು ನಿಮಿಷಾರ್ಧವು ಈ ಮನವ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಧರೆಯ ನಜಿನದಂತೆ ಸುರಳಲಹುದು ಅಂದ್ರೆ, ಧರೆ ಅಂದ್ರೇನು? ಭೂಮಿ. ಅದಕ್ಕೆ ಒಂದು ವಿಚಾರ ಬಂತು, ಭೃತ್ಯಹರಿಂದು ಒಂದು ಕತೆ ಹೇಳಿದರು. ಭೃತ್ಯಹರಿ ದೊಡ್ಡ ಯೋಗಿ ಆದನಂತ. ಯಾಕಂದರೆ ಈ ಮನಸ್ಸು ಹೆಂಗದನ್ನುವಂಥದ್ದು, ಮೊದಲಾತ ಸಾಮಾನ್ಯ ಒಂದು ವ್ಯಕ್ತಿ ಇದ್ದಂಥವನು, ರಾಜ ಇರ್ತಾನವನು, ಭಾಳ ದೊಡ್ಡ ರಾಜ ಇರ್ತಾನೆ. ಯಾಕಂದ್ರೆ ಆ ಮನಸ್ಸು ಎಷ್ಟು ಚಂಚಲಾಗಿರ್ತದ ಅಂತ ಅನ್ನೋದಕ್ಕೆ ಜ್ಞಾನಿಗಳು ಬರ್ಕೊಂಡು ಬಂದಾರ ಅದನ್ನು. ಅದು ದೊಡ್ಡ ರಾಜ, ಬಹಳ ಒಂದು ಸಾತ್ವಿಕ ವಿಚಾರದಿಂದ ಕೂಡಿದಂಥ ರಾಜ ಇರ್ತಾನೆ. ಜಗತ್ತಿನಲ್ಲಿ ಎಲ್ಲ ಒಂದು ಹೆಂಡತಿ ಇರ್ತಾಳೆ, ಸುಂದರವಾದ ಹೆಂಡತಿ ಇರ್ತಾಳೆ. ಆತಗ ಆನಂದದಿಂದ ಆ ರಾಜ್ಯ ಭಾರ ಮಾಡ್ತಿರ್ತಾನೆ. ಮಾಡುವಂಥ ಒಂದು ಸಂದರ್ಭದಲ್ಲಿ ಆತಗೊಂದು ಪ್ರವಾಸಕ್ಕೆ, ಯಾತ್ರೆಗೆ ಹೋಗುವಂಥ ಸಂದರ್ಭ ಬರ್ತದೆ ರಾಜನಿಗೆ. ರಾಜ ಒಂದು ಸಲ ಇದು ಮಾಡ್ಕೊತ ಹೋಗ್ತಾನೆ, ಯಾತ್ರೆ ಮಾಡ್ಕೊತ ಹೋಗ್ತಾನೆ. ಅಲ್ಲಿ ಒಬ್ಬ ಯೋಗಿ ಸಿಗ್ತಾನೆ, ದೊಡ್ಡ ಋಷಿಮುನಿ ಸಿಗ್ತಾನೆ. ಸಿಕ್ಕಗಳನ್ನೇ ಆತಗೆ ನಮಸ್ಕಾರ ಮಾಡ್ತಾನೆ. ನೀನು ಯಾರು, ಹಿಂಗೆಲ್ಲ ವಿಚಾರ ಮಾಡ್ತಾನೆ. ಇಲ್ಲ, ನಾನು ರಾಜ ಇದ್ದೀನಿ ಅಂತ ಹೇಳ್ತಾನೆ. ಇದನ್ನು ಒಂದು ಪ್ರಸನ್ನತೆ, ಇದನ್ನು ಒಂದು ಭಕ್ತಿ ಭಾವಕ್ಕೆ ಮೆಚ್ಚಿ, ನೀನು ಏನಾರ ಕೇಳು ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಭೃತ್ಯಹರಿಗೆ ಅವ ಋಷಿ ಯೋಗಿ, ನೀನು ಏನು ಕೇಳು ಕೊಡ್ತೀನಿ ನಾನು, ನಿನಗೇನು ಬೇಕು ಅಂತ ಕೇಳಿದಾಗ ಆತ ಹೇಳ್ತಾನೆ, ನೀವೇನೂ ಇಲ್ಲ, ನನ್ನ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಗಳು ಭಾಳ ಸುಖದಿಂದ ಇರಬೇಕು, ಆನಂದದಿಂದ ಇರಬೇಕು. ಅಂಥದನ್ನು ಯಾವಾಗಲೂ ಅವರು ಸಂತೋಷವಾಗಿ ಇರುವಂಗೆ ಏನಾದರೂ ನೀವು ಆಶೀರ್ವಾದ ಮಾಡಿರಿ, ಏನಾದರೂ ಕೊಡ್ರಿ ಅಂತ ಕೇಳಿದಾತ. ಸದೃಢವಾಗಿರ್ಬೇಕು ನನ್ನ ರಾಜ್ಯ ಅಂತ ಕೇಳಿದಾಗ ಆಯಿತು ಅಂತೇಳ್ಬಿಟ್ಟು ಆತ ಒಂದು ಹಣ್ಣನ್ನು, ತನ್ನ ಹತ್ರ ಇದ್ದ ಹಣ್ಣನ್ನು ತೆಗೆದು, ಈ ಹಣ್ಣು ಅಮೃತದಷ್ಟೇ ಶ್ರೇಷ್ಠವಾದಂಥದ್ದು. ಈ ಹಣ್ಣನ್ನು ನೀನು ಸ್ವೀಕಾರ ಮಾಡಿದೆ ಅಂತಂದರೆ ನೀನು ಯಾವಾಗಲೂ ನಿನಗೆ ಮುಪ್ಪು ಬರೋಂಗಿಲ್ಲ. ಸಾವು ಬರೋದು ಖಚಿತ, ಆದರೆ ಮುಪ್ಪು ಬರೋಂಗಿಲ್ಲ. ಯಾವಾಗಲೂ ನಿನ್ನ ರಾಜ್ಯದಲ್ಲಿ ಸದೃಢವಾಗಿ ರಾಜ್ಯಭಾರ ಮಾಡುವಂಥ ಶಕ್ತಿ ನಿನ್ನಲ್ಲಿ ಆಗ್ತದೆ. ನೀನು ಯೌವನವಾಗೇ ಇರ್ತಿದ್ದಿ, ಬಟ್ ಮುಪ್ಪು ಆಗಂಗಿಲ್ಲ, ಯಾವ ಬಾಧೆಗಳು ನಿನಗೆ ತಾಗಂಗಿಲ್ಲ. ಅಷ್ಟೇ ಸುಂದರವಾಗಿರ್ತಿದ್ದಿ ಮತ್ತು ಸುಂದರವಾಗಿ ನಡ್ಕೊಂಡು ಹೋಗ್ತಿದ್ದಿ. ಯಾಕಂದರೆ ಅಲ್ಲಿ ರಾಜ್ಯದಲ್ಲಿ ನೋಡುವಂಥ ಪ್ರಜೆಗಳಿಗೆ ಕೂಡ ಎಲ್ಲರಿಗೂ ಒಳ್ಳೆಯ ಒಂದು ಆದರ್ಶ ರಾಜನಾಗಿ ನೀನು ಇರ್ತಿದ್ದಿ, ಯಾವಾಗಲೂ ಇರ್ತಿದ್ದಿ ಅಂತ ಹೇಳಿ ಅದನ್ನು ಆಶೀರ್ವಾದ. ಅದು ಹಣ್ಣು ಕೊಟ್ಟ ಆತಗ. ಈ ಹಣ್ಣು ತಿಂದ್ರೆ ನೀನು ಮುಪ್ಪೇ ಬರೋಂಗಿಲ್ಲ, ಭಾಳ ಚಂದ ಇರ್ತಿದ್ದಿ, ಆನಂದವಾಗಿರ್ತಿದ್ದಿ ಅಂತ ಹೇಳಿಬಿಟ್ಟು ಅದೊಂದು ಹಣ್ಣು ಕೊಟ್ಟುಗಳನ್ನೇ ಆತ ಕೈಯಾಗಿ ಹಿಡ್ಕೊಂಡ. ಆಯ್ತು ಗುರುಳೆ ಆತ ತಾನು ಇದ್ದಲ್ಲಿಗೆ ಬಂದ, ವಿಚಾರ ಮಾಡ್ದ, ಏನು ಈ ಹಣ್ಣನ್ನು ಕೊಟ್ಟಿದ್ದಾನ
ಗುರು ಒಬ್ಬ ಗುರುಗಳು ಅಮೃತದಷ್ಟೇ ಶ್ರೇಷ್ಠವಾದಂಥ ಹಣ್ಣು ಅದ. ಈ ಹಣ್ಣು ಅದನ್ನ ಮನಸ್ಸು ವಿಚಾರ ಮಾಡಕತ್ತು, ಈ ಹೆಣ್ಣು ನನ್ನ ಹೆಂಡ್ತಿ ಕೊಟ್ರೆ ನನ್ನ ಹೆಂಡ್ತಿಗೆ ಮುಪ್ಪೇ ಬರಬಾರ್ದು, ಯಾವಾಗಲೂ ಚಂದ ಕಾಣಿಸ್ತಾಳ, ಮುಪ್ಪಾಗದೆ ಇರ್ತಾಳ, ಅದರಿಂದ ಆನಂದನೇ ಅಲ್ಲ ಅಂತ ಹೇಳಿಬಿಟ್ಟು ಅದನ್ನ ಮನಸ್ಸು ಅಲ್ಲಿ ಓಲಾಡಿತು. ಆವಾಗ ಆತ ಏನು ಮಾಡ್ದ, ಮನೆಗೆ ಹೋಗಿ ಆ ಹೆಂಡ್ತಿಗೆ ಇದು ಹಣ್ಣನ್ನು ತಿನ್ನು ಅಂತ ಕೊಟ್ಟ. ಅದಕ್ಕೆ ಒಬ್ಬ ಜ್ಞಾನಿ, ಒಬ್ಬ ಋಷಿ, ಯೋಗಿ ಕೊಟ್ಟಿದ್ದಾರ, ಇದು ತಿಂದ್ರೆ ಭಾಳ ಚಂದ ಇರ್ತಾರ, ಮುಪ್ಪಂತೂ ಬರೋದೇ ಇಲ್ಲ, ಸದೃಢವಾಗಿ ಆ ಶಕ್ತಿ ಅಲ್ಲಿ ಬರ್ತದ. ಅದಕ್ಕೆ ನೀನು ಈ ಹಣ್ಣನ್ನು ತೊಗೊಂಡು ಸುಂದರವಾಗಿ ಯಾವಾಗಲೂ ನಗ್ನಗ್ತಾ ಒಂದು ಶಾಂತಿಯಿಂದ ಒಂದು ಸದೃಢವಾಗಿ ರಾಜ್ಯಭಾರ ಮಾಡೋಕ್ಕೂ ಬರ್ತದೆ ಅಂತ ನನಗೆ ಕೊಟ್ಟಿದ್ದಾನೆ. ಈ ಹಣ್ಣು ನೀ ತಿಂದು ಯಾವಾಗಲೂ ಮುಪ್ಪಾಗದೆ ಸುಂದರವಾಗಿರುವ ಅಂತ ಕೊಟ್ಟ. ಹೆಂಡ್ತಿ ಆಯಿತು ಅಂತ ಇಟ್ಕೊಂಡಳು. ಆಕೆಯ ಮನಸ್ಸು ಏನಾಯಿತು, ಮತ್ತೆ ಆಕೆ ಕಳವಳ ಇಡ್ತು. ರಾಜನ ಮನಸ್ಸೆಲ್ಲ ಹೆಂಡ್ತಿ ಅಲ್ಲಿ ಹೋಯಿತು. ಹೆಂಡ್ತಿ ಆ ಹಣ್ಣನ್ನು ತಗೊಂಡಳು, ಮನಸ್ಸಿನಲ್ಲಿ ಸುಳಿತು. ಆಕೆಯ ಮನಸ್ಸು ಒಂದು ಕುದುರೆಯನ್ನು, ಆನೆಯನ್ನು ಇದು ಮಾಡ್ತಾ ಇರ್ತಾನಲ್ಲ, ನೋಡ್ಕೊಂಡು ಅದನ್ನು ತಿನ್ನಿಸೋದು ಉಣಿಸೋದು ಮಾಡುವಂಥ ಮಾವುತನ್ನು ನೋಡಿದ್ದಳು ಆಕೆ. ಆಕೆಯ ಮನಸ್ಸು ಮಾವುತನ ಕಡೆಗೆ ಹೋಗಿತ್ತು. ಆಕೆ ಅಂದಳು, ನಾನು ತಿಂದ್ರೆ ಏನು ಉಪಯೋಗ ಇಲ್ಲ, ಆ ಮಾವುತ ತಿಂದ್ರೆ ಯಾವಾಗಲೂ ಮುಪ್ಪು ಆಗದೆ ಒಂದು ಚೆಂದಾಗಿ ಸುಂದರವಾಗಿ ಇರ್ತಾನೆ, ಯಾವಾಗಲೂ ಸಂತೋಷದಿಂದ ಇರಬೇಕಾದ್ರೆ ಆ ಮಾವುತನೇ ತಿನ್ನಲಿ ಅಂತ ಹೇಳಿಬಿಟ್ಟು ಆಕೆಯ ಮನಸ್ಸು ಅಲ್ಲಿ ಹೊರಳಿತು. ಆಕೆಯ ಮನಸ್ಸು ಅಲ್ಲಿ ಕೂಡ ಚಂಚಲ ಆಯಿತು. ಆ ಹಣ್ಣನ್ನು ತಾನು ತಿಂದೆ ಮಾವುತನಿಗೆ ಒಯ್ದು ಕೊಟ್ಟಳು. ಕೊಟ್ಟಗಳೇ ಮಾವುತನ ಮನಸ್ಸು ಏನಾಯಿತು, ಇದನ್ನು ಈ ಹಣ್ಣನ್ನು ಆತನ ಮನಸ್ಸು ಮಾವುತನ ಮನಸ್ಸು, ರಾಣಿ ಮನಸ್ಸು ಮಾವುತನ ಮೇಲಿತ್ತು. ಮಾವುತನ ಮನಸ್ಸು ಎಲ್ಲಿ ಒಯ್ತಪ್ಪ ಅಂದ್ರೆ ಆ ರಾಜ್ಯದಲ್ಲಿ ಒಬ್ಬ ನರ್ತಕಿ ಇದ್ದಳು, ಆ ನರ್ತಕಿ ಮೇಲೆ ಆ ಮನಸ್ಸು ಹೋಗಿತ್ತು, ಅವನ ಮನಸ್ಸು. ಆತ ಏನು ಮಾಡಿದ, ಆಕೆ ನರ್ತಕಿ ಅದಳ, ಇದು ತಿಂದ್ರೆ ಆಕೆ ಮುಪ್ಪು ಆಗದೆ ಇರ್ತಾಳ, ಯಾವಾಗಲೂ ಸುಂದರವಾಗಿ ಆಕೆ ಕಾಣಬೇಕು, ಆಕೆನೇ ತಿಂದ್ರೆ ಒಳ್ಳೆಯದು ಅಂತೇಳ್ಬಿಟ್ಟು ಆ ಮಾವುತ ಏನು ಮಾಡಿದ, ಆ ಹಣ್ಣು ಇದು ನರ್ತಕಿ ಕೊಟ್ಟ. ಮನಸ್ಸು ಆ ಥರ ಅಷ್ಟು ಓಲಾಡ್ತಾ ಮನಸ್ಸು. ಆಮೇಲೆ ಆ ನರ್ತಕಿ ಏನು ಮಾಡಿದಳು, ನರ್ತಕಿ ಆಕೆ ಮಾಮೂಲಿ ಇವನ ಮನಸ್ಸು, ಮಾವುತನ ಮನಸ್ಸು ನರ್ತಕಿ ಮೇಲೆ ಹೋಗಿತ್ತು. ನರ್ತಕಿ ಆಕೆ ಅದನ್ನು ವಿಚಾರ ಮಾಡಿದಳು. ಆಕೆಯ ಮನಸ್ಸು ಭಾಳ ಶುದ್ಧ ಇತ್ತು. ಆಕೆ ಏನು ಮಾಡಿದಳು, ವಿಚಾರ ಮಾಡಿ ಈ ಹಣ್ಣು ನಾನು ತಿನ್ನಬಾರ್ದು, ಇದು ರಾಜನಿಗೆ ಕೊಡಬೇಕಿದು. ಯಾಕೆ ಕೊಡ್ಬೇಕಂತಂದ್ರೆ ನಾನು ನರ್ತಕಿ ಅದೀನಿ, ನನ್ನ ಬಾಳು ಏನು, ಎಲ್ಲರ ಮುಂದೆ ಕುಣಿಯೋದು, ಅವ್ರ ರೊಕ್ಕ ಒಯ್ಯೋದು, ರೂಪಾಯಿ ಒಯ್ಯೋದು, ಇವೆಲ್ಲ ನನಗೆ ಬೇಡ, ಈ ಜೀವನ ನನಗೆ ಬೇಡ. ಒಬ್ಬ ರಾಜ ಇದು ಹಣ್ಣನ್ನು ತಿಂದುಬಿಟ್ರೆ ಸದೃಢವಾಗಿ ರಾಜ್ಯಭಾರ ಮಾಡ್ತಾನೆ, ಯಾವಾಗಲೂ ಮುಪ್ಪಾಗದೆ ಇದ್ರೆ ಎಷ್ಟೋ ಪ್ರಜೆಗಳು ಉದ್ಧಾರ ಆಗ್ತಾರೆ. ಈ ಹಣ್ಣನ್ನು ಆತನೇ ತಿನ್ನಲಿ, ನಾ ತಿಂದು ಏನು ಮಾಡಂದು, ಎಷ್ಟು ದಿವಸ ಮುಪ್ಪಾಗದೆ ಇದ್ರೆ ಎದಕ್ಕೆ ಬಂತು ನನ್ನ ಜೀವನ, ಇಂಥ ಜೀವನ ಬೇಡ, ರಾಜನಿಗೆ ಈ ಹಣ್ಣು ಕೊಡಬೇಕು ಅಂತ ಆಕೆ ಮನಸ್ಸು ಅನಿಸಿ ಹೋಗಿ ರಾಜನ ಕೈಯಲ್ಲಿ ಕೊಟ್ಟಳು. ಏನಂದಳು, ರಾಜರೇ, ಈ ಹಣ್ಣು ನೀವು ತಿಂದ್ರೆ ಯಾವಾಗಲೂ ನಿಮಗೆ ಮುಪ್ಪು ಬರೋಂಗಿಲ್ಲ, ನೀವು ಸದೃಢವಾಗಿ ರಾಜ್ಯಭಾರ ಮಾಡುವುದು, ಅಮೃತದಷ್ಟೇ ಶ್ರೇಷ್ಠವಾದಂಥ ಹೆಣ್ಣು ನೀವು ತೊಗೊಳ್ರಿ ಅಂದಾಗ ಅದಕ್ಕೆ ಗಾಬರಿ ಆಗ್ಬಿಡ್ತು. ಅಂದಗಳೇ ಅದಕ್ಕೆ ಇದು ಭಾಳ ವಿಚಿತ್ರ ಅದಲ್ಲ, ಈ ಹಣ್ಣನ್ನು ಅದಕ್ಕೆ ಭಾಳ ತಲೆ ಇದಾಗಿಬಿಡ್ತು. ಏನು ಈ ಹಣ್ಣು, ನನ್ನಲ್ಲಿದ್ದಂಥ ಹಣ್ಣು ಇಲ್ಲಿ ನರ್ತಕಿ ಕೈಯಲ್ಲಿ ಹೇಗೆ ಬಂತು ಅಂತ ಭಾಳ ವಿಚಾರ ಮಾಡಿದ. ಕೊನೆಗೆ ಹೇಳಿದ, ಈ ಮನಸ್ಸು ಎಂಥ ಮನಸ್ಸಪ್ಪ, ನನಗೆ ಒಬ್ಬ ಯೋಗಿ ತಿನ್ನಂತ ಕೊಟ್ಟರೆ ಈ ಮನಸ್ಸು ಎಲ್ಲಿ ಹೋಯ್ತಪ್ಪ ಅಂತಂದರೆ ನನ್ನ ಹೆಂಡತಿ ಮೇಲೆ, ರಾಣಿ ಮೇಲೆ ಹೋಯಿತು, ರಾಣಿಯಿಂದ ಅಲ್ಲಿ ಹೋಯ್ತು, ಅಲ್ಲಿಂದ ಅಲ್ಲಿ ಹೋಯ್ತು ಅಂತ ಎಲ್ಲ ವಿಚಾರ ಅದಕ್ಕೆ ಅರಿವಿಗೆ ಬಂತು. ಅದಕ್ಕೆ ಭಾಳ ಮನಸ್ಸಿಗೆ ಇದಾಗಿಬಿಡ್ತು. ಅಲ್ಲಲ್ಲ, ನನ್ನ ಮನಸ್ಸು ಸರಿ ಇಲ್ಲ, ನನ್ನ ಮನಸ್ಸು ಹಾಳಾಗೋಯ್ತು, ನನ್ನ ಮನಸ್ಸು ಅಶುದ್ಧ ಇತ್ತು, ಹೆಂಡ್ತಿ ಕೊಟ್ಟೆ, ಆಕೆಯ ಮನಸ್ಸು ಅಶುದ್ಧ ಇತ್ತು, ಅಲ್ಲಿ ಕೊಟ್ಟಳು, ಅಲ್ಲಿಂದ ಅಲ್ಲಿ ಕೊಟ್ಟಳು. ಆದರೆ ನರ್ತಕಿ ಮನಸ್ಸು ಶುದ್ಧವಾದ ಮನಸ್ಸು. ರಾಜ ತಿಂದ್ರೆ ರಾಜ ಮುಪ್ಪು ಬರಬಾರ್ದು, ಅವನ ಆರೋಗ್ಯ ಕೆಡಬಾರ್ದು, ಸದೃಢವಾಗಿ ರಾಜ್ಯಭಾರ ಮಾಡಲಿ ಅಂತ ಅಷ್ಟೇ ಒಂದು ಶುದ್ಧ ಮನಸ್ಸಿನಿಂದ ತಂದು ಕೊಟ್ಟಿದ್ದಾಳ.
ಅದಕ್ಕೆ ಹೇಳ್ತಾನೆ, ನನಗೆ ನಮ್ಮ ಮನಸ್ಸಿಗೆ ಧಿಕ್ಕಾರ ಇರಲಿ, ಅವಳ ಮನಸ್ಸಿಗೆ ಧಿಕ್ಕಾರ ಇರಲಿ, ಅವನ ಮನಸ್ಸಿಗೆ ಧಿಕ್ಕಾರ ಇರಲಿ ಅಂತ. ನನಗೆ ಇನ್ಮೇಲೆ ಈ ಸಂಸಾರ ಅದು ಯಾವುದು ಬೇಡ ನನಗೆ. ಇಷ್ಟೆಲ್ಲ ಆದಂತಹ ಮನಸ್ಸು ಎಲ್ಲೆಲ್ಲಿಗೆ ತೊಗೊಂಡು ಹೋಯಿತು. ಅದಕ್ಕೆ ಈ ಮನಸ್ಸನ್ನು ಅಲ್ಲಿ ಇಲ್ಲಿ ಬಿಡೋದು ಬೇಡ, ಇವತ್ತಿಗೆ ನನಗೆ ಯಾವುದು ಬೇಡ ಅಂತ ಹೇಳಿಬಿಟ್ಟು ಅಲ್ಲಿಗೆ ಎಲ್ಲವನ್ನು ಬಿಟ್ಟು ದೊಡ್ಡ ಒಂದು ಆಧ್ಯಾತ್ಮ ವಿಷಯದಲ್ಲಿ ಮಹಾ ದೊಡ್ಡ ಜ್ಞಾನಿ ಆದನಂತ. ಹಾಗಾಗಿ ಮನಸ್ಸು ಅನ್ನುವಂಥದ್ದು ಒಂದು ಕಡೆ ನಿಲ್ಲುವಂಥದ್ದಲ್ಲ, ಹಲವಾರು ರೀತಿಯಿಂದ ಚಂಚಲ ಆಗುವಂಥದ್ದು ಅಂತ ಭೃತ್ಯಹರಿ ಅಂತ ಒಬ್ಬ ದೊಡ್ಡ ಮಹಾನ್ ಯೋಗಿ, ಈ ರೀತಿ ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿ ಆದನಂತ. ಹಾಗಾಗಿ ಈ ಮನಸ್ಸು ಹೇಗಿದೆ ಅಂತಂದ್ರೆ, ಆ ಮನಸ್ಸಿನ ಕೈಗೆ ನಾವೇನಾದರೂ ಸಿಕ್ಕಿ ಬಿಟ್ಟಿವಿ ಅಂತಂದ್ರೆ ಸರಿ ಕುಣಿಸ್ತದೆ. ಅದಕ್ಕೆ ಜ್ಞಾನಿಗಳು ಮನಸ್ಸನ್ನು ಇದಿರಿಟ್ಕೊಂಡು ನೋಡಿದರು. ಮನಸ್ಸನ್ನು ಹೆಂಗೆ ಮಾಡಿದ್ರಂದ್ರೆ, ತಮ್ಮ ಮನಸ್ಸನ್ನು ಇದಿರಿಟ್ಕೊಂಡು ನೋಡಿದ್ರು. ಎಷ್ಟು ಕುಣಿತಿದ್ದು ಕುಣಿಯಲೆ, ಎಷ್ಟು ಮಾಡ್ತಿದ್ದು ಮಾಡಲೆ, ಎಷ್ಟು ವಿಚಾರ ಮಾಡ್ತೀವಿ ಮಾಡಲೆ, ಹಲವಾರು ರೀತಿಯಿಂದ ಇದಿರಿಟ್ಕೊಂಡು ತಮ್ಮ ಮನಸ್ಸಿಗೆ ತಾವೇ ಬುದ್ಧಿ ಹೇಳ್ತಿದ್ರು ಜ್ಞಾನಿಗಳು. ಹಾಗಾಗಿ ಇಲ್ಲಿ ಹೇಳ್ತಾರ, ಅದನ್ನು ಆ ಪುಣ್ಯ ಮನಸ್ಸನ್ನು ನಿಗ್ರಹ ಮಾಡುವಂಥ ಸಾಮರ್ಥ್ಯ ಪಡ್ಕೊಳ್ಬೇಕಾದ್ರೂ ಕೂಡ ಅದಕ್ಕೂ ಪುಣ್ಯ ಬೇಕು. ಯಾಕಂದ್ರೆ ಅದನ್ನು ಮಾಡ್ಲಾರ್ದಾರೆ. ಅದಕ್ಕೆ ಹೇಳ್ತಾರೆ, ಅಲ್ಲಿ ಇಲ್ಲಿ ಸತ್ತೋದ್ರು, ನೇಣು ಹಾಕ್ಕೊಂಡ್ರು, ಅವೆಲ್ಲ ಎದಕ್ಕಂದ್ರೆ ಮನಸ್ಸನ್ನು ನಿಗ್ರಹ ಮಾಡ್ಕೊಳ್ಳಿಕ್ಕೆ ಕೂಡ ತಾಕತ್ತು ಬೇಕಾಗ್ತದೆ. ಇಲ್ಲಿ ಹೇಳ್ತಾರೆ, ಯಾಕಂತಂದ್ರೆ ಆ ಮನಸ್ಸನ್ನು ತಡಿಬೇಕಾದ್ರೂ ಕೂಡ ಇಲ್ಲಿ ಏನು ಮಾಡೋದು, ಅದು ಆಗದೇ ಇರುವಂಥವ್ರಿಗೆ, ಸಂಸಾರದಲ್ಲಿ ಇದ್ದು ಹೊರಳಾಡುವಂಥವ್ರಿಗೆ ಹೆಂಗಿರ್ತದೆ ಆ ಮನಸ್ಸು ಅಂದ್ರೆ ಹೇಳ್ತಾರವರು, ಧರೆ ನಜೀನದಂತೆ ಸುರುಳಲಹುದು. ಧರೆ ಅಂತಂದ್ರೆ ಭೂಮಿ, ಭೂಮಿಯನ್ನು ಅಜೀನದಂತೆ ಅಂತಂದರೆ ಚರ್ಮದ ಹಾಗೆ ಸುತ್ತಬಹುದು. ಸುರಳಲಹುದು ಮೇರುಗಿರಿಯ ನಂಗುಲಿಯ ಕೊನೆಯಳ ಆನಲಹುದು ಅಂದ್ರೆ ಮೇರುಗಿರಿ ಹೇಳ್ತಾರೆ. ಯಾಕಂತಂದ್ರೆ ಗಿರಿ ಅಂತಂದ್ರೆ ಇಲ್ಲಿ ಬೆರಳಿನ ತುದಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ಇದು ಗೋವರ್ಧನ ಗಿರಿಯನ್ನು ಈ ತುದಿಯಲ್ಲಿ ಹಿಡ್ಕೊಂಡನ. ಅದು ಕತ್ತಿ ಬರ್ತದೆ. ಯಾಕಂತಂದ್ರೆ ಅವೆಲ್ಲ ಒಂದು ಏನು ಹಸುಗಳನ್ನು ಕಾಯ್ಲಿಕ್ಕೆ ಹೋದಾಗ ಅವೆಲ್ಲ ನಾಶ ಮಾಡ್ಬೇಕಂತೇಳಿ ಅಲ್ಲಿ ಇದು ಮಾಡಿದಾಗ ಆವಾಗ ಆತ ಮಳೆ ಗಾಳಿ ಬಿದ್ದು ಗೋಗಳೆಲ್ಲ ಸತ್ತು ಹೋಗಲಿ ಅಂತ ಅವ್ರ ಪ್ರಯತ್ನ ಮಾಡಬೇಕಾದಾಗ ಕೃಷ್ಣ ಮೇರುಗಿರಿಯ ಪರ್ವತವನ್ನೇ ಈ ಅಂಗುಲಿ ಅಂದರೆ ಈ ಕಿರಿ ಬೆರಳಿನಲ್ಲಿ ಹಿಡ್ಕೊಂಡು ನಿಂತ. ಅದಕ್ಕೆ ಅದನ್ನು ಕೊನೆಯ ಅನ್ನಲಹುದು. ಶರದಿಯನ್ನೊಮ್ಮೆ ಪಾನವ ಮಾಡಲಹುದು ಅಂದ್ರೆ ಈ ಸಮುದ್ರವನ್ನು ಒಂದು ಸಲ ಪಾನ ಅಂದ್ರೆ ಕುಡಿಬಹುದು. ಯಾಕಂತಾರೆ ಅಗಸ್ತ್ಯ ಮಹರ್ಷಿಗಳು ಸಪ್ತ ಸಮುದ್ರಗಳ ನೀರನ್ನು ಒಂದು ಬೊಗಸೆ ಮಾಡಿ ಕುಡಿದು ಬಿಟ್ಟಿದ್ರಂತ. ಹಂಗೆ ಕುಡಿಯಲಹುದು. ಶರದಿಯನ್ನೊಮ್ಮೆ ಪಾನವ ಮಾಡಲಹುದು, ಸಮುದ್ರವನ್ನು ಹಿಡ್ಕೊಂಡು ಕುಡಿಬಹುದು ಅಂತ ಒಂದು ಸಲ. ಆದರೆ ಸೈತಿರಿಸಬಾರದು ನಿಮಿಷಾರ್ಧ ಈ ಮನಸ್ಸನ್ನು ತಡಿಲಿಕ್ಕೆ ಒಂದು ಕ್ಷಣ ಕೂಡ ಆಗಂಗಿಲ್ಲ ನೋಡಪ್ಪ. ಇಷ್ಟೆಲ್ಲ ಮಾಡ್ಬೋದಂತ. ಧರೆಯನ್ನು ಅಜೀನದಂತೆ ಸುರುಳಲಹುದು ಅಂತಂದರೆ ಭೂಮಿಯನ್ನು ಚರ್ಮದಾಗೆ ಸುತ್ತಬಹುದಂತ. ಆದರೆ ಗಿರಿಯ ನಂಗುಲಿ ಅಂದ್ರೆ ಪರ್ವತವನ್ನು ಒಂದು ಸಣ್ಣ ಬೆರಳಿನಲ್ಲಿ ಹಿಡಿಬೋದಂತ. ಆದರೆ ಶರದಿ ಸಮುದ್ರವನ್ನು ನೀರು ಕುಡ್ದಂಗೆ ಕುಡಿದ್ಬಿಡ್ಬೋದಂತ. ಆದರೆ ಈ ಮನಸ್ಸು ನಿಮಿಷಾರ್ಧ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ನೋಡಪ್ಪ. ಮತ್ತೆರಡನೇ ನುಡಿಯಲ್ಲಿ ಹೇಳ್ತಾರ, ಮೊಲನ ತಲೆಯೊಳು ಕೋಡನ್ನು ಕಾಣಲಹುದು, ಆಬ್ರದೊಳು ಸೌರಭದ ವಾರಿಜವನೆತ್ತಲಹುದು, ಬಳಸಲಹುದು ರವಿಕಿರಣೋದಕವ ಅಸ ದಳ ಅರೆಗಳಿಗೆ ನಿಲ್ಲಿಸಲು ಮಾನಸವ ಅಂತ ಹೇಳ್ತಾರೆ. ಇಲ್ಲಿ ಮಲನ ತಲೆಯೊಳು ಕೋಡನ್ನು ಕಾಣಲಹುದು. ಮಲದ ತಲೆಯಲ್ಲಿ ಕೋಡನ್ನು ಯಾವಾಗಲಾದ್ರೂ ಕಾಣ್ತೀವೇನೋ ಅಂತಂದರೆ ಕಾಣಂಗಿಲ್ಲ. ಅದು ಕಾಣಬಹುದು. ಒಂದು ವೇಳೆ ಮಲನ ತಲೆಯಲ್ಲಿ ಕೋಡನ್ನು ಕಾಣಲಿಕ್ಕೆ ಬರ್ತದೆ. ಆದರೆ ಅಬ್ರದೋಳು ಸೌರಭದ ವಾರಿದವನ್ನ ಎತ್ತಲಹುದು ಅಂದ್ರೆ ಆಕಾಶದಲ್ಲಿ ಸುಗಂಧವಾದಂತಹ ಹೂವನ್ನು ತಗೊಳ್ಬಹುದು. ಆಕಾಶದಲ್ಲಿ ಯಾವಾಗ ಹೂ ತೊಗೊಳಕ್ಕೆ ಸಾಧ್ಯ ಅದೇನು ಇಲ್ಲ. ಆದರೂ ಒಂದು ಸಲ ಯಾವಾಗೋ ಒಂದು ಸಲ ತೊಗೊಳ್ಲಿಕ್ಕೆ ಬರ್ಬೋದು. ಆದರೆ ಬಳಸಲಹುದು ರವಿಕಿರಣೋದಕವ. ಯಾಕಂದರೆ ಬಳಸಲಹುದು ರವಿಕಿರಣೋದಕ ಅಂತಂದರೆ ಈಗ ದಾರಿಯಲ್ಲಿ ನಾವು ಹೋಗ್ತಾ ಇರಬೇಕಾದಾಗ ಅಲ್ಲಿ ದಾರಿಯಲ್ಲಿ ಬಿಸಿಲು ಗುದ್ರಿ ಅಂತ ರೋಡಿನ ಮೇಲೆ ನೀರು ಕಂಡಂಗೆ ಆಗ್ತಾವೆ. ಮಧ್ಯಾಹ್ನ ಟೈಮ್ನಲ್ಲಿ ಹೋಗ್ಬೇಕಾದಾಗ ರೋಡಿನ ಮೇಲೆ ನೀರು ಕಂಡಂಗೆ ಆಗ್ತದೆ. ಆದ್ರೆ ಆ ನೀರು ಒಂದು ವೇಳೆ ಆ ನೀರು ಕರೆ ಅಂತ ನೀರನ್ನು ಕೂಡ ತೊಗೊಳ್ಬಹುದು. ಆದರೆ ಅಸದಳ ಅರೆಗಳಿಗೆ ನಿಲ್ಲಿಸಲು ಮಾನಸವ ಅಂದ್ರೆ ಒಂದು ಸ್ವಲ್ಪ ಕೂಡ ಅಸದಳ ಅರೆಗಳಿಗೆ ಕೂಡ ಈ ಮನಸ್ಸನ್ನು ನಿಲ್ಲಿಸಲಿಕ್ಕೆ
ಸಾಧ್ಯ ಇಲ್ಲ ನೋಡಪ್ಪ, ಅಂತಹ ಮನಸ್ಸು ಅದಿದು ಅಂತ ಹೇಳ್ತಾರೆ. ಯಾಕಂದ್ರೆ ಅಘಟಿತ ಅಂತ ಹೇಳ್ತಾರೆ. ಅಘಟಿತ ಈ ಮನಸ್ಸು ಅನ್ನುವಂಥದ್ದು ಅಷ್ಟು ಒಂದು ಅಘಟಿತ ಅದ. ಮತ್ತೀಗ ಮೂರನೆಯ ಒಂದು ವಿಚಾರದಲ್ಲಿ ಹೇಳ್ತಾರ, ಮಾರ ವಿರೋಧಿ. ಮತ್ತು ಈ ಮನಸ್ಸನ್ನು ಹೆಂಗೆ ಮಾಡ್ಬೋದಪ್ಪ ಅಂತಂದರೆ ಹೇಳ್ತಾರ. ಯಾವ ರೀತಿ ಅಂತಂದರೆ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಬರ್ತದ. ಹೆಂಗೆ ಬರ್ತದ? ಇವಕ್ಕೇನು ಇಲ್ರಿ ಮತ್ತು ಮನಸ್ಸು ನಿಲ್ಸೋಕ್ಕೆ ಬರಂಗಿಲ್ಲೇನ್ರಿ ಅಂತ ಅನ್ನುವಂಥದ್ದಲ್ಲ. ನಿಲ್ಸಕ್ಕೆ ಬರ್ತದ. ಹೆಂಗೆ ಬರ್ತದಂದ್ರೆ ಮಾರ ವಿರೋಧಿ ಮಾಯ ಮೋಹರಹಿತನ ಅಪಾರ ಮಹಿಮ ಶಂಭುಲಿಂಗದೊಲವನು ಭೂರಿ ಪುಣ್ಯದ ಫಲದಿಂದೆ ಪಡೆಯದೆ ಸಂಸಾರಿ ಸುಮ್ಮನೆ ಗೆಲ್ಲಲರಿದು ಹೃದಯವ ಅಂತ ಈ ಮೂರನೇ ನುಡಿಯಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಈ ಮನಸ್ಸನ್ನು ನಿಲ್ಲಿಸ್ಬೇಕಾದ್ರೂ ಕೂಡ ಹಲವಾರು ರೀತಿಯಿಂದ ವಿಚಾರಗಳು ಅದಾವ. ಯಾಕೆ ಜ್ಞಾನಿಗೆ ಮನಸ್ಸು ಸರಿ ಇತ್ರಿ, ನಮ್ಮ ಮನಸ್ಸುಗಳು ಇಲ್ಲಂತೀರೇನಂದ್ರೆ ಜ್ಞಾನಿ ಮನಸ್ಸು, ನಿನ್ನ ಮನಸ್ಸು, ಜಗತ್ತಿನಾಗ ಎಲ್ಲರ ಮನಸ್ಸುಗಳು ಒಂದೇನೆ. ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ ಯಾವ್ಯಾವ ಮನಸ್ಸು ಅದಂತ ನಮಗೆ ಗೊತ್ತಾಗ್ತದೆ. ಏನು ಸ್ವಾಭಾವಿಕ ಚಂಚಲ ಅದು, ಏನು ಸಂಶಯದಿಂದ ಚಂಚಲ ಆಗ್ಯೋದು, ದುರ್ಗುಣದಿಂದ ಚಂಚಲ ಆಗ್ಯೋದು, ಮತ್ತು ಮೋಹದಿಂದ ಚಂಚಲ ಆಗ್ಯೋದು. ಅದಕ್ಕೆ ಅವರು ಅದಕ್ಕೆ ಉತ್ತರನೂ ಹೇಳ್ಯಾರ. ಸ್ವಾಭಾವಿಕದಿಂದ ಅದರ ಪ್ರಾಣಾಯಾಮ ಮಾಡಿ ನಿಗ್ರಹ ಮಾಡ್ಕೋ, ಸಂಶಯದಿಂದ ಅದರ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದ್ರಿಂದ ಮನಸ್ಸು ನಿಗ್ರಹ ಆಗ್ತದ. ದುರ್ಗುಣದಿಂದ ಮಾಡಿದ್ರೆ ಸಜ್ಜನರ ಸಹವಾಸ ಮಾಡೋದ್ರಿಂದ ನಿಗ್ರಹ ಆಗ್ತದ. ಆಮೇಲೆ ಮೋಹದಿಂದ ಮಾಡಿದ್ರೆ ಮನಸ್ಸನ್ನು ಇಲ್ಲಿ ಮೋಹದಿಂದ ಏನಾದರೂ ಚಂಚಲವಾಗಿದ್ರೆ ವೈರಾಗ್ಯದಿಂದ ಅದನ್ನು ನಿಗ್ರಹ ಮಾಡ್ಕೊಳ್ಳಿಕ್ಕೆ ಬರ್ತದಂತ ಕೂಡ ಮುಂಚೆನೇ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಹೇಳ್ತಾರೆ ಮಾರ ವಿರೋಧಿ. ಮಾರ ವಿರೋಧಿ ಅಂತಂದ್ರೆ ಪರಮಾತ್ಮ, ಮನ್ಮಥನ ವಿರೋಧಿಯಾಗಿರುವಂಥ ಪರಮಾತ್ಮ. ಮಾಯ ಮೋಹರಹಿತನ, ಮೋಹರಹಿತ. ಯಾಕಂದ್ರೆ ಮಾಯೆ ಮೋಹ ಯಾರಿಗಿಲ್ಲ? ಪರಮಾತ್ಮನಿಗಿಲ್ಲ. ಅದರ ರಹಿತನೂ ಆಗಿರುವಂಥವನು. ಅಪಾರ ಮಹಿಮ, ಅಪಾರ ಮಹಿಮೆಯಿಂದ ಕೂಡಿದಂಥ ಶಂಭುಲಿಂಗನ, ಅಂತಹ ಶಂಭುಲಿಂಗನ ದೊಲವನು ಭೂರಿ ಪುಣ್ಯದ ಫಲದಿಂದೆ ಅಂತಂದ್ರೆ ಅಂಥ ಶಂಭುಲಿಂಗನ ಒಲವನ್ನು ಭೂರಿ ಪುಣ್ಯದ ಫಲದಿಂದೆ ಪಡೆಯದೆ. ಅದಕ್ಕೆ ಹೇಳ್ತಾರೆ ಈಗ ಜ್ಞಾನಿಗಳು ಮುಂಚೆಯಿಂದನೂ ಯಾಕ್ರಿ ಪೂಜೆ ಮಾಡಬೇಕು, ಭಜನೆ ಮಾಡಬೇಕು, ಅದು ನಿಷ್ಕಾಮ ಪುಣ್ಯದಿಂದ ಮಾತ್ರ ಸಾಧ್ಯ ಇದೆಲ್ಲ. ಯಾವುದೋ ಒಂದು ಭಾವ ಇಟ್ಕೊಂಡು ನನಗೆ ಒಳ್ಳೇದು ಮಾಡಲಿ ಅಂತೇಳ್ಬಿಟ್ಟು ಕುಂತು ಭಜನೆ ಮಾಡೋದು, ಪೂಜೆ ಮಾಡೋದು, 24 ಗಂಟೆ ಮಾಡೋದಂದ್ರೆ ಅದು ವ್ಯರ್ಥ. ಯಾಕಂದ್ರೆ ಅದು ಮತ್ತೆ ಭೋಗಕ್ಕೆ ಗುರಿ ಆಗ್ತದೆ. ನಿಷ್ಕಾಮ ಪುಣ್ಯದಿಂದ ಏನಾದರೂ ಮಾಡಿದೆ ಅಂದ್ರೆ ಅಲ್ಲಿ ಶಿವ ಕೃಪೆ ಆಗ್ತದೆ. ಯಾಕಂದ್ರೆ ಪರಮಾತ್ಮನ ಕೃಪೆ ಸಾಮಾನ್ಯ ಅಲ್ಲ. ಎಷ್ಟು ನಿಷ್ಕಾಮ ಭಕ್ತಿಯಿಂದ ನೀನು ಮಾಡ್ತಿದ್ದಿ ಅಷ್ಟು ಕೃಪೆಯನ್ನು ಪಡ್ಕೊಳಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಹೇಳ್ತಾರೆ ಅವರು, ಅಪಾರ ಮಹಿಮ ಶಂಭುಲಿಂಗದ ಒಲವನು, ಶಂಭುಲಿಂಗದ ಒಲವನು ಭೂರಿ ಪುಣ್ಯದ ಫಲದಿಂದೆ. ಅಂದರೆ ಭೂರಿ ಪುಣ್ಯದ ಫಲದಿಂದೆ ಅಂತಂದರೆ ಹೆಚ್ಚಾದ ಪುಣ್ಯದ ಫಲದಿಂದ. ಅದು ಹೆಂಗಾಗಬೇಕು ಅಂತಂದರೆ ನಾವು ಗಡಿಗೆಯಲ್ಲಿ ಹಾಲು ಹಾಕಲಿ, ಏನೇ ಕಾಳು ಕಡಿ ಹಾಕಲಿ, ಅದು ತುಂಬಿ ಹೆಂಗೆ ಕೆಳಗೆ ಬೀಳುತ್ತದ. ಆ ರೀತಿ ಆ ಭಕ್ತಿ ಭಾವ ಯಾವಾಗ ಜಾಸ್ತಿ ಆಗ್ತದ ಆವಾಗ ಭಗವಂತನ ಕೃಪೆ ಅಲ್ಲಿ ಹೆಚ್ಚಾದಾಗ ಆ ಭೂರಿ ಪುಣ್ಯದ ಫಲದಿಂದೆ ಪಡೆಯದೆ ಸಂಸಾರಿ ಸುಮ್ಮನೆ ಗೆಲ್ಲಲರಿದು ಹೃದಯವ. ಅದಕ್ಕೆ ಅಂಥ ಒಂದು ಭೂರಿ ಪುಣ್ಯ ಫಲ ಹಿರಿದೇ ಇದ್ರೆ ಮನಸ್ಸನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡ ಕಷ್ಟದ ಕೆಲಸ ಮನಸ್ಸನ್ನೇ ಜಯಿಸ್ಬೇಕಾಗ್ಯದಿಲ್ಲ. ಮನಸ್ಸನ್ನೇ ಜಯಿಸಿದಾಗ ಎಲ್ಲವನ್ನೇ ಜಯಿಸ್ದಂಗೆ. ಅದಕ್ಕೆ ಮನಸ್ಸಿನ ದಾಸ ಆಗಬೇಡ್ರು ಅಂತ ಹೇಳುವಂಥದ್ದು ಜ್ಞಾನಿಗಳು. ಈ ಮನಸ್ಸನ್ನುವಂಥದ್ದು ಭಾಳ ನಿನ್ನ 84 ಲಕ್ಷ ಜೀವರಾಶಿಗೆ ಎಳೆದೊಯ್ದಿದ್ದು ಇದೇ ಮನಸ್ಸೇ. ಈಗನು ಬಂದು ಯಾವಾಗ ಹುಟ್ಟಿದಿ ಅಲ್ಲಿಂದ ಹೋಗೋವರೆಗೂ ಇದೇ ಮನಸ್ಸನ್ನು ತೃಪ್ತಿಯಾಗಿ ಪಡಿಸ್ಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ನೀನು 100 ವರ್ಷ ಬದುಕಿದ್ರು ಕೂಡ ಈ ಮನಸ್ಸಿಗೆ ತೃಪ್ತಿ ಕೊಡಲಿಲ್ಲಲ್ಲ. ಅಂದರೆ ಎಲ್ಲಿ ಹೋಗ್ಯದ ಈ ಮನಸ್ಸು? ಮತ್ತೆ ಇದೆ ಮತ್ತೆ ಮುಂದೆ ತೊಗೊಂಡೋಗ್ಬಿಡ್ತದೆ ಅದು ನಿನಗೆ. ಇವೇನು ಆಸೆ ಇಟ್ಕೊಂಡು ಸಾಯ್ತಿದೆ ಅದೇನೇ ಮತ್ತೆ ಮುಂದೆ ತೊಗೊಂಡು ಅದೇ ಬೀಜದಿಂದ ಹುಟ್ಟೋದು. ಅದಕ್ಕೆ ಜ್ಞಾನಿ ಹೇಳ್ತಾರೆ, ಏನೋ ಇಲ್ಲಾರೋ ಹಂಗೆ ಸಾಯಕ್ಕೆ ಹೋಗ್ಬಿಡ್ರಿ. ಅದಕ್ಕೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೇ ಮನುಜ.
ಅದಕ್ಕೆ ಸುಮ್ಮನೆ ಕಾಲವನ್ನು ನಾವು ಹೇಳ್ತೀವಿ ಎಲ್ರಿ ನೀವು ಜ್ಞಾನಿಗಳದಿರಿ, ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತ ಅಂತ ನೀವು ಹೇಳ್ತೀರಿ. ನಾವು ಕಮ್ಮಗೆ ಸಂಸಾರ ಮಾಡಾಕತ್ತೀವಿ, ಮತ್ತು ಇದು ಕೆಲಸ ಅಲ್ಲನ? ಹಾಂ, ಎಷ್ಟೊಂದು ಕೆಲಸ ಹುಟ್ಟಿನಿಂದ ಸಾಯೋವರೆಗೂ ಎಂಥ ಕೆಲಸ ಮಾಡೀವಿ, ಎಂಥ ಸಂಸಾರ ಮಾಡೀವಿ. ಇದು ಅಲ್ಲನ? ಕೆಲಸ ಅಲ್ಲ, ನಿಮ್ಮ ಕಣ್ಣಿಗಿದು ಕೆಲಸ ಅಲ್ಲನ? ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ ಅಂತೀರಿ ಅಂತಂದಾಗ ಅದಲ್ಲಪ್ಪ, ಅದಲ್ಲ. ನೀ ಏನು ಮಾಡಾಕತ್ತಿದೆ ಅದಲ್ಲ, ಮಾಡಂಗೆ ಮಾಡು. ಅದ್ರ ಜೊತೆ ಭಗವಂತನ ಕೃಪೆ ತಗೋ. ಭಗವಂತನ ಕಾಣಕ್ಕೆ ಬಂದಿದೆ, ಭಗವಂತನ ಒಲಿಸ್ಲಕ್ಕೆ ಬಂದು ಕಾಯ ಅದಪ್ಪ ಇದು. ಇದೇನು ಲೆಕ್ಕದಾಗಿಲ್ಲ ನೋಡಪ್ಪ, ನೀನು ಮುಂದೆ ಎಲ್ಲಿ ತೊಗೊಂಡೋದ್ರೂ ಲೆಕ್ಕದಾಗಿಲ್ಲ ಇದು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅಂಥ ಒಂದು ಲೆಕ್ಕವನ್ನು ನೀನು ಇಟ್ಕೊಳ್ಬೇಕಾಗಿತ್ತು, ಮಾಡಬೇಕಾಗಿತ್ತು. ಅಂದರೆ ಈ ಮನಸ್ಸನ್ನು ಗೆಲ್ಲಬೇಕಾಗಿತ್ತು ಮೊದಲು. ಅದೇನು ಮಾಡ್ತದೆ, ಇಂದ್ರಿಯಗಳನ್ನು, 5 ಇಂದ್ರಿಯಗಳನ್ನು, 5 ವಿಷಯಾದಿಗಳನ್ನು ತಗೊಂಡು ಎಲ್ಲದ್ರಾಗ ತೃಪ್ತಿ ಪಡಿಸ್ಲಿಕ್ಕೆ ನೋಡ್ತದ. ಆದರೂ ಅದಕ್ಕೆ ಕೊನೆಯವರೆಗೂ ಕೂಡ ನೀ 100-110 ವರ್ಷ ಬದುಕಿದರೂ ಕೂಡ ಆ ಮನಸ್ಸಿಗೆ ತೃಪ್ತಿ ಇಲ್ಲದೆ ಹೋದ್ರೆ ಉಪಯೋಗ ಏನು? ಅದಕ್ಕೆ ಮೊದಲು ಮನಸ್ಸನ್ನು ಗೆಲ್ಲು. ಅದು ಎಲ್ಲಿ ಕೂಡಂತಿದೆ ಅಲ್ಲಿ ಕುಂದ್ರಂಗೆ ಕಲಿಬೇಕು, ಕಲಿಸ್ಬೇಕು ಅದಕ್ಕೆ ಹಂಗೆ ಹರಿಬಿಡುವಂಥದ್ದೆಲ್ಲ ಮನಸ್ಸನ್ನು ನಿಗ್ರಹ ಮಾಡ್ಲಿಕ್ಕೆ ಬರ್ತದೆ. ಹೆಂಗೆ ಬರ್ತದಂದ್ರೆ, ಮೊದಲ ಶಂಭುಲಿಂಗನ ಒಲವನ್ನು ಪಡೆದು ಭೂರಿ ಪುಣ್ಯದಿಂದ ಆ ಮನಸ್ಸನ್ನು ಗೆಲ್ಲಲಿಕ್ಕೆ ಬರ್ತದೆ. ಇಲ್ಲಂದ್ರೆ ಸುಮ್ಮನೆ ಸಂಸಾರಿ, ಸುಮ್ಮನೆ ಗೆಲ್ಲರಿದು ಹೃದಯವ. ಅಂದ್ರೆ ಸುಮ್ಮನೆ ಸಂಸಾರಿ ಈ ಮನಸ್ಸನ್ನು ಗೆಲ್ಲಕ್ಕಾಗಂಗಿಲ್ಲಪ್ಪ, ಸಾಧ್ಯ ಇಲ್ಲ. ಅದು ಅಷ್ಟು ಭಾಳ ಕಠಿಣ ಅದು ಈ ಮನಸ್ಸನ್ನು ಗೆಲ್ಲಿಸ್ಬೇಕ. ಅದಕ್ಕೆ ದಿನ 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 ಅಭ್ಯಾಸ ಮಾಡಬೇಕು. ಈಗ ಒಂದು ದಿವಸ ಕುಂತು ಕೇಳೋಕೆ ಆಗಂಗಿಲ್ಲ. ಏನೇನೋ ನೆವಗಳು ಓಡುತ್ತದ, ಏನೇನೋ ಕಷ್ಟಕ್ಕೆ ಗುರಿ ಮಾಡ್ತದ, ಶರೀರಕ್ಕೆ ಕಷ್ಟ ಕೊಟ್ಟಂಗೆ ಮಾಡ್ತದ, ಏನೇನೋ ಹೇಳಕ್ಕೆ ನಿಂತು ಬಿಡ್ತದೆ ಮನಸ್ಸಿನಲ್ಲಿ. 1 ಗಂಟೆ, ಒಂದು ಅರ್ಧ ಗಂಟೆ ಕೂತ್ಕೊಳ್ಳೋಕೆ ಕೊಡಂಗಿಲ್ಲ ಈ ಮನಸ್ಸುಗಳು. ಈ ಮನಸ್ಸಿಗೆ ಏನು ಮಾಡ್ಬೇಕಂದ್ರೆ ಅಭ್ಯಾಸ ಹಾಕಬೇಕು. ಒಂದು ದಿವಸ ಹಿಡಿದು ಕುಂದಿರಿಸ್ಬೇಕು. ಕುಂದಿರಿಸಿದ ಕೂಡ ಏನಾಗ್ತದೆ, ಆ ಕೆಲಸ ಅದು ಈ ಕೆಲಸ ಅಂತ ಹಿಂಗೆಲ್ಲ ಹರಿದಾಡ್ತದೆ. ಮತ್ತೊಂದು ಸಲ ಕೂಡಿಸ್ಬೇಕು. ಹೀಗೆ ಕೂಡಿಸ್ತಾ ಹೋದ್ರೆ ಆವಾಗ ಸುಮ್ಮ ಕುಂದಿರ್ತದೆ. ಇಲ್ಲಾಂದ್ರೆ ಅಲ್ಲಿ ತನಕ ಸುಮ್ಮ ಕುಂದ್ರಂಗಿಲ್ಲ. ಇದು ಏನಾದರೂ ಎದ್ದು ಚಿಟ್ಪಿಟಿ ಮಾಡ್ತಿರ್ತದೆ. ಅದಕ್ಕೆ ಮನಸ್ಸನ್ನು ಇದು ಕುಂತು ಮಾಡಬೇಕಾದ್ರೆ, ಹಿಂಗೆ ಮನಸ್ಸನ್ನು ಹಾಕಬೇಕಾದ್ರೂ ಕೂಡ ಅದಕ್ಕೂ ಪುಣ್ಯ ಬೇಕಂತ ಹೇಳ್ತಾರೆ. ಅದು ಈಗಿನ ಪುಣ್ಯ ಅಲ್ಲ, ಜನ್ಮಾಂತರ ಪುಣ್ಯ ಇದ್ದಾಗ ಮಾತ್ರ ಈ ಮನಸ್ಸನ್ನೇ ಹಿಡ್ಕೊಂಡು ಕುಂತು ಕೇಳೋಕ್ಕೆ ಸಾಧ್ಯ ಆಗ್ತದೆ ಜ್ಞಾನಿ ವಚನಗಳನ್ನು, ವಾಕ್ಯಗಳನ್ನು. ಅದಕ್ಕೆ ಈ ಸಂಸಾರದಲ್ಲಿ ಸುಖ ದುಃಖ, ಅನಂತ ರೀತಿಯ ಜನ್ಮದಲ್ಲಿರುವಂಥ ವ್ಯವಹಾರ ಎಲ್ಲಕ್ಕೂ ಈ ಮನಸ್ಸೇ ಕಾರಣ. ಆದ್ರೆ ಇದೇ ಮನಸ್ಸು ಸಂಸಾರಕ್ಕೂ ಕಾರಣ ಆಗ್ತದೆ, ಇದೇ ಮನಸ್ಸು ಎಲ್ಲ ವ್ಯವಹಾರಕ್ಕೂ ಕಾರಣ ಆಗ್ತದೆ, ಇದೇ ಮನಸ್ಸು ಬಂಧಕ್ಕೂ ಕಾರಣ ಆಗ್ತದೆ, ಇದೇ ಮನಸ್ಸು ಮೋಕ್ಷಕ್ಕೂ ಕಾರಣ ಆಗ್ತದೆ. ಮನಸ್ಸನ್ನು ಮತ್ತೆ ಮೋಕ್ಷ ಅಲ್ಲಿ ಪಡ್ಕೊಳ್ಬೇಕೇನಂದ್ರೆ ಅಲ್ಲ. ಈ ಮನಸ್ಸನ್ನು ಸರಿ ಇಟ್ಕೊಂಡು ಹೋದ್ರೆ ಮೋಕ್ಷಕ್ಕೆ ಹೋಗ್ತೀವಿ, ಸುಖವನ್ನು ಪಡ್ಕೊಳ್ತೀವಿ, ಆನಂದವನ್ನು ಪಡ್ಕೊಳ್ತೀವಿ. ಈ ಮನಸ್ಸನ್ನು ಆ ಕಡೆ ಬಿಟ್ಟು ನಾವು ಮೋಕ್ಷ ಆಗಲಿ ಅಂತಂದ್ರೆ ಸಾಧ್ಯ ಇಲ್ಲ. ಇದೇ ಮನಸ್ಸನ್ನೇ ದಣಿಸ್ಬೇಕಾಗ್ಯದ, ಇದೇ ಮನಸ್ಸನ್ನು ದುಡಿಸ್ಬೇಕಾಗ್ಯದ, ಇದೇ ಮನಸ್ಸನ್ನು ಏಕಾಗ್ರತೆ ಮಾಡಬೇಕಾಗ್ಯದ. ಇರೋದು ಒಂದೇ ಮನಸ್ಸೇ, ಎಲ್ಲರ ಹತ್ರ ಇರೋದೇ 4-5 ಮನಸ್ಸುಗಳು ಇಲ್ಲ. ಒಂದೇ ಮನಸ್ಸು ಎಲ್ಲ ಕಡೆ ಹರಿದು ಹಂಚಿ ಹೋಗ್ಯದ. ಅಲ್ಲಿ ಹೋಯ್ತು, ಎಲ್ಲಿ ಐತೆ, ಇಲ್ಲೈತೆ, ಅಲ್ಲಿ. ಅದಕ್ಕೆ ಆ ಮನಸ್ಸನ್ನು ಹಿಡಿದು ಇಟ್ಕೊಂಡು ಈ ಬಂಧಕ್ಕೇನು ಕಾರಣ ಆಗ್ಯದ, ಈ ಕಷ್ಟಕ್ಕೇನು ಗುರಿ ಆಗ್ಯದ, ಈ ಜನನ ಮರಣಕ್ಕೇನು ಗುರಿ ಮಾಡಾಕತ್ತದ, ಈ ಮನಸ್ಸನ್ನು ತೆಗೆದು ಮೆಲ್ಲಕ್ಕೆ ಸುಖದೆಡೆಗೆ ತರಬೇಕಂತಂದ್ರೆ ಇದನ್ನು ಕಂಟ್ರೋಲ್ ಮಾಡಬೇಕು. ಇದನ್ನು ಶ್ರವಣ ಮನನ ನಿಧಿದೇಶ ಕೇಳಕಚ್ಚಿದಾಗ ಅಂಥ ಒಂದು ಮೋಕ್ಷವನ್ನು ಪಡ್ಕೊಳ್ಳುವಂಥದ್ದು, ಮುಕ್ತಿ ಸ್ಥಾನವನ್ನು ಪಡ್ಕೊಳ್ಳುವಂಥದ್ದು ಇದೇ ಮನಸ್ಸೇ ಕಾರಣ ಆಗ್ತದೆ. ಅದಕ್ಕೆ ಈ ಮನಸ್ಸಿಗೆ ಅವ್ರು ಹೇಳ್ತಾರ, ಅಂಥ ಒಂದು ಅಪಾರ ಮಹಿಮೆ ಶಂಭುಲಿಂಗದ ಒಲವನ್ನು ಭೂರಿ ಪುಣ್ಯದ ಫಲದಿಂದ ಪಡೆಯದೆ ಸಂಸಾರಿ ಸುಮ್ಮನೆ ಗೆಲ್ಲಲರಿದು ಹೃದಯವ. ಸುಮ್ಮನೆ ಈ ಮನಸ್ಸು ಗೆಲ್ಲಕ್ಕಾಗಂಗಿಲ್ಲ, ಇಷ್ಟೆಲ್ಲ ಮಾಡಬೇಕಾಗ್ತದೆ. ಅಂದಾಗ ಮಾತ್ರ ಮನಸ್ಸು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ 1-2 ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಮತ್ತೆ ನಾಳೆ 7ನೇ ಪದ ನೋಡೋಣ.